ನಿಮಗೆ ಗೊತ್ತಾ, ಜಪಾನ್ನ ವಿಜ್ಞಾನಿಗಳು ಈ ಒಂದು ಎಕ್ಸ್ಪರಿಮೆಂಟ್ನ ಮಾಡಿದರು. ದಿನಕ್ಕೆ ಕೇವಲ 4 ನಿಮಿಷ ಬರೀ ಕೈಬೆರಳುಗಳನ್ನು ಬಳಸಿ 24 ವಾರಗಳಲ್ಲಿ ಕೂದಲು ದಪ್ಪ ಆಯಿತು, ಯಾವುದೇ ಟ್ರೀಟ್ಮೆಂಟ್ ಇಲ್ಲದೆ. ಇದು ಸುಳ್ಳಲ್ಲ, ಪಬ್ಮೆಡ್ನಲ್ಲಿ ಪಬ್ಲಿಷ್ಡ್ ಆಗಿರುವ ಸ್ಟಡಿ. ಆ ಎಕ್ಸಾಕ್ಟ್ ಟೆಕ್ನಿಕ್ ಏನಿದೆ ಅದನ್ನು ಇವತ್ತು ನಾನು ನಿಮಗೆ ಹೇಳ್ಕೊಡ್ತೇನೆ. 40 ವರ್ಷ ಆದ ನಂತರ ನಮ್ಮ ಕೂದಲು ಏಕೆ ತೆಳ್ಳಗಾಗುತ್ತೆ? ಮೂಲ ಕಾರಣ ಬ್ಲಡ್ ಸರ್ಕ್ಯುಲೇಷನ್. ಏರ್ ಫಾಲಿಕಲ್ಗೆ ಆಕ್ಸಿಜನ್ ಹಾಗೆ ನ್ಯೂಟ್ರಿಷಿಯನ್ನು ಸರಿಯಾಗಿ ತಲುಪದೇ ಇದ್ದರೆ ಕೂದಲು ವೀಕ್ ಆಗುತ್ತೆ, ಉದುರೋಗುತ್ತೆ, ಹಾಗೆ ಬೆಳೆಯೋದು ಕೂಡ ನಿಂತೋಗುತ್ತೆ. ಹಾಗೆ ಮತ್ತೊಂದು ಕಾರಣ ಹೇಳಬೇಕು ಅಂತ ಹೇಳೋದಾದರೆ ಸ್ಟ್ರೆಸ್. ಕಾರ್ಟಿಸಾಲ್ ಅನ್ನೋವಂಥ ಹಾರ್ಮೋನು ಜಾಸ್ತಿ ಆದರೆ ಹೇರ್ ಫಾಲಿಕಲ್ ಈ ಸ್ಥಿತಿಗೆ ಹೋಗಿ ತಲುಪುತ್ತೆ. ಈಗ ನಾನು ಹೇಳ್ತಾ ಇರುವಂತಹ ಸೈಂಟಿಫಿಕಲಿ ಪ್ರೂವ್ ಆಗಿರುವಂತಹ ಈ ಟೆಕ್ನಿಕನ್ನು ನೀವು ಬಳಸಿ ನೋಡಿ. ಸ್ಟ್ಯಾಂಡರ್ಡೈಸ್ ಸ್ಕ್ಯಾಲ್ಪ್ ಮಸಾಜ್. ಆಯುರ್ವೇದದಲ್ಲಿ 5000 ವರ್ಷಗಳ ಹಿಂದೆ ಇದನ್ನು ಶಿರೋಭ್ಯಂಗ ಅಂತ ಕೂಡ ಕರಿತಾ ಇದ್ರು. ಇಂದಿನ ಸೈನ್ಸ್ ಕೂಡ ಇದನ್ನು ಕನ್ಫರ್ಮ್ ಮಾಡಿದೆ. ಹಾಗಿದ್ರೆ ಸ್ಕ್ಯಾಲ್ಪ್ ಮಸಾಜ್ ಮಾಡೋ ರೀತಿ ಹೇಗೆ ಅಂತ ಇವಾಗ ನೋಡೋಣ. ಹಾಗೆಯೇ ನೀವು ಕೂದಲಿಗೆ ಆಯಿಲ್ ಮಸಾಜ್ ಮಾಡೋದಕ್ಕಿಂತ ಮುಂಚೆ ಒಂದ್ಸರಿ ಬಾಚಣಿಗೆನ ತಗೊಂಡು ನೀವು ಕೂದಲನ್ನು ಚೆನ್ನಾಗಿ ಬಾಚಬೇಕಾಗತ್ತೆ. ಎಣ್ಣೆ ಹಾಕಿದ ಮೇಲೆ ಕೂದಲು ಬಾಚೋದಕ್ಕಿಂತ ಎಣ್ಣೆ ಹಾಕೋದಕ್ಕಿಂತ ಮುಂಚೆ ಕೂದಲನ್ನ ಚೆನ್ನಾಗಿ ಬಾಚ್ಕೋಬೇಕಾಗತ್ತೆ. ಹಾಗಾಗಿ ನೀವು ಎಣ್ಣೆ ಹಾಕೋದಕ್ಕಿಂತ ಮುಂಚೆ ನಾನಿವಾಗ ವಿಡಿಯೋದಲ್ಲಿ ಯಾವ ರೀತಿ ತೋರಿಸಿದ್ದೀನಿ ಅದೇ ರೀತಿಯಾಗಿ ಕೂದಲನ್ನು ನೀವು ಬಾಚ್ಕೋಬೇಕಾಗತ್ತೆ. ಹಾಗೆ ಕೂದಲನ್ನು ಉಲ್ಟಾ ಮಾಡಿ ಹಿಂದೆ ಇರೋ ಕೂದಲನ್ನೆಲ್ಲ ಫುಲ್ ಮುಂದೆ ತೆಗೆದು ಹಿಂಭಾಗದಲ್ಲಿ ಕೂಡ ಇಲ್ಲಿ ಕೂಡ ನಾವು ಕೂದಲನ್ನ ಚೆನ್ನಾಗಿ ಬಾಚಬೇಕಾಗುತ್ತೆ. ಈ ರೀತಿ ನಾವು ಬಾಚೋದ್ರಿಂದ ಈ ರೀತಿ ಹಿಂಗೆ ನೆಕ್ಕಿಂದ ಈ ರೀತಿ ಮುಂದ್ಗಡೆಗೆ ಈ ಥರ ನಾವು ಬಾಚಣಿಗೆಯಲ್ಲಿ ಬಾಚೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ. ಹಾಗೆ ನಾವು ಕೂದಲು ಬೆಳೆಯೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಹಾಗಾಗಿ ಈ ರೀತಿ ಫಸ್ಟು ಬಾಚಣಿಗೆಯಿಂದ ಕೂದಲನ್ನು ಬಾಚಿ ಆ ನಂತರದಲ್ಲಿ ನೀವು ಆಯಿಲ್ ಮಸಾಜನ್ನು ಮಾಡಬೇಕಾಗುತ್ತೆ. ಯಾವ ರೀತಿ ಮಸಾಜ್ ಮಾಡೋದು ಅನ್ನೋದನ್ನು ನಾನು ವಿಡಿಯೋದಲ್ಲಿ ಇವಾಗ ನಿಮಗೆ ತೋರಿಸ್ತಾ ಹೋಗ್ತೀನಿ. ಫಸ್ಟ್ಗೆ ಒಂದು ಆಯಿಲನ್ನು ತೊಗೊಂಡಿದ್ದೀನಿ ನಾನು. ಹರ್ಬಲ್ ಆಯಿಲ್, ನಮ್ಮ ಆಯಿಲನ್ನೇ ನಾನು ತೊಗೊಂಡಿದ್ದೀನಿ. ನಮ್ಮ SBS ಹರ್ಬ್ಸ್ ಏರ್ ಗ್ರೋತ್ ಆಯಿಲ್ ಏನಿದೆ ಅದನ್ನೇ ನಾನು ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಹರ್ಬಲ್ ಆಯಿಲನ್ನು ತೊಗೋಬೇಕಾಗುತ್ತೆ. ನಾರ್ಮಲ್ ಆಯಿಲ್ ತೊಗೊಳ್ಳೋದಕ್ಕಿಂತ ನೀವು ಹರ್ಬಲ್ ಆಯಿಲ್ ತೊಗೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ಸ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಫಸ್ಟ್ ಇವಾಗ ಮೊದಲನೇ ಮಸಾಜ್ ಯಾವ ರೀತಿ ಮಾಡೋದು ಅಂತ ನೋಡೋಣ. 3 ರೀತಿಯಾದ ಮಸಾಜನ್ನು ಮಾಡಬೇಕಾಗುತ್ತೆ. ಮೊದಲನೇ ರೀತಿಯಾದ ಮಸಾಜ್ ಯಾವ ರೀತಿ ಅಂತ ನೋಡೋಣ ಇವಾಗ. ಫಸ್ಟ್ಗೆ ಒಂದು ಪ್ಲೇಟ್ಗೆ ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಬೆರಳುಗಳನ್ನು ಆ ಒಂದು ಎಣ್ಣೆಯಲ್ಲಿ ಡಿಪ್ ಮಾಡ್ಕೊಳ್ಳಿ. ಅಂಗೈಗೆ ನೀವು ಎಣ್ಣೆಯನ್ನು ಹಾಕೋದಕ್ಕಿಂತ ನಿಮ್ಮ ಬೆರಳುಗಳಿಗೆ, 2 ಕೈನ ಬೆರಳುಗಳಿಗೆ ಎಣ್ಣೆಯನ್ನು ಹಚ್ಕೊಂಡು ನಿಮ್ಮ ಕೂದಲಿನ ಅಂದರೆ ನಿಮ್ಮ ತಲೆಯ ಮೇಲೆ ಜೆಂಟಲ್ ರೀತಿಯಲ್ಲಿ, ನಾನು ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು. ಸರಳ ವೃತ್ತಾಕಾರ ಮಸಾಜ್ ಅಂತ ಇದನ್ನು ಹೇಳ್ತಾರೆ. ನೀವು ಇದನ್ನು ಜೆಂಟಲ್ ಸರ್ಕ್ಯುಲೇಟರಿ ಮೋಷನ್ ಮಾಡಿ ನೀವು ನೆಕ್ವರೆಗೆ ಅದನ್ನು ಮಸಾಜ್ ಮಾಡ್ಕೋತಾ ನೀವು ಹೋಗ್ಬೇಕಾಗುತ್ತೆ. ಹಣೆಯಿಂದ ಶುರು ಮಾಡಿದ್ರೆ ನೆಕ್ವರೆಗೆ ನೀವು ಮಸಾಜ್ ಮಾಡ್ಕೋತಾ ಹೋಗಬೇಕಾಗುತ್ತೆ. ಫಸ್ಟ್ ನೀವು ಇಲ್ಲಿ ಶುರು ಮಾಡಿದ್ರೆ ಎಲ್ಲ ಕಡೆ ಮಾಡ್ಕೋತಾ ಹೋಗ್ಬೇಕು, ಈ ಥರ ಮಸಾಜ್ ಮಾಡ್ಕೋತಾ ಹೋಗಬೇಕು. ಫಸ್ಟು ಈ ಭಾಗ ಈ ರೀತಿ ಮಸಾಜ್ ಮಾಡಿದ್ರೆ ನೆಕ್ಸ್ಟು ಅದ್ರ ಪಕ್ಕ, ನೆಕ್ಸ್ಟು ಅದ್ರ ಪಕ್ಕ ಈ ರೀತಿಯಾಗಿ ನೀವು ಕೊನೆಯವರೆಗೆ ಮಸಾಜ್ ಮಾಡಬೇಕಾಗುತ್ತೆ. ಈ ಮಸಾಜು ನಿಮಗೆ 2 ನಿಮಿಷಗಳ ಕಾಲ ನೀವು ಈ ರೀತಿಯಾಗಿ ಮಸಾಜನ್ನು ಮಾಡಬೇಕಾಗುತ್ತೆ. ಈ ಒಂದು ಮಸಾಜನ್ನು 2 ನಿಮಿಷ ಮಾಡಬೇಕಾಗುತ್ತೆ. ನಾನು ಹೇಳಿದಾಗೆ ನೀವು ನಾನು ಯಾವ ರೀತಿ ತೋರಿಸಿದ್ದೀನಿ ವಿಡಿಯೋದಲ್ಲಿ ಅದೇ ರೀತಿಯಾಗಿ ನೀವು ಮಸಾಜನ್ನು ಮಾಡಬೇಕಾಗುತ್ತೆ. ಮಾಡಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಸ್ಕ್ಯಾಲ್ಪಲ್ಲಿ ಬ್ಲಡ್ ಫ್ಲೋ ಜಾಸ್ತಿ ಆಗುತ್ತೆ. ಹಾಗಾಗಿ ನಿಮಗೆ ಕೂದಲು ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ 2ನೇ ಒಂದು ಮಸಾಜ್ ಬಂದು ನಾವು ರೊಟ್ಟಿ ಹಿಟ್ಟನ್ನು ನಾದುತ್ತೀವಲ್ಲ ಆ ರೀತಿ ಲೈಟಾಗಿ ನಮ್ಮ ಕೂದಲನ್ನು ನಾವು ಪ್ರೆಸ್ ಮಾಡಬೇಕಾಗುತ್ತೆ. ಅಂದರೆ ಸ್ಕ್ಯಾಲ್ಪನ್ನು ಜೆಂಟಲ್ಲಾಗಿ ಪ್ರೆಸ್ ಮಾಡಬೇಕು, ಹಾಗೆ ರಿಲ್ಯಾಕ್ಸ್ ಮಾಡಬೇಕು. ಇದು ಡರ್ಮಲ್ ಪಾಪಿಲ್ ಸೆಲ್ಸ್ ಮೇಲೆ ಮೆಕ್ಯಾನಿಕಲ್ ಸ್ಟ್ರೆಚ್ ಕೊಡುತ್ತೆ. ಜಪಾನ್ ಸ್ಟಡಿ ಮಾಡಿದ್ದು ಇದನ್ನೇ. ಇದರಿಂದ 2655 ಜೀನ್ಸ್ ಆಕ್ಟಿವ್ ಆದವು. ಈಗ 3ನೇ ಒಂದು ಮಸಾಜ್ ಯಾವುದು ಅಂತ ನೋಡೋಣ. ಮರ್ಮ ಪಾಯಿಂಟ್ಸ್ ಫೋಕಸ್ ಅಂತ. ಇವಾಗ ಇದನ್ನು ಯಾವ ರೀತಿ ಮಾಡೋದು ಅಂತ ಮೊದಲನೆಯದು ಹಣೆಯ ಮೇಲ್ಭಾಗ, 2ನೇದು ತಲೆಯ ಮಧ್ಯಭಾಗ, 3ನೇದು ನೆಕ್ ಅಥವಾ ಸ್ಕಲ್ ಮೀಟ್ ಆಗುವ ಜಾಗ. ಈ 3 ಪಾಯಿಂಟ್ಗಳ ಮೇಲೆ 30 ಸೆಕೆಂಡ್ ಒತ್ತಿ ಹಿಡಿದು ಸರ್ಕ್ಯುಲರ್ ಮಾಡಿ. ಟೋಟಲ್ ಟೈಮ್ ಎಷ್ಟು? ಕೇವಲ 4 ನಿಮಿಷ. ಈ 3 ಮಸಾಜಿನ ಟೋಟಲ್ ಸಮಯ ಎಷ್ಟು ಅಂದರೆ ಬರೀ 4 ನಿಮಿಷ. ರಿಸಲ್ಟ್ ಬೇಕು ಅಂದರೆ 8 ರಿಂದ 12 ವಾರಗಳು ಕಾಯಬೇಕಾಗುತ್ತೆ. ತುಂಬ ಇಂಪಾರ್ಟೆಂಟ್.
ಆಯುರ್ವೇದದ ಪ್ರಕಾರ ತಲೆಯಲ್ಲಿ 31 ಮರ್ಮ ಪಾಯಿಂಟ್ಸ್ಗಳಿದ್ದಾವೆ, 3 ಮುಖ್ಯ ಪಾಯಿಂಟ್ಸ್ ಇದೆ. ಇವಾಗ 3ನೇ ಮಸಾಜ್ ಕೂಡ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ವಿಡಿಯೋದಲ್ಲಿ ನಾನು ಯಾವ ರೀತಿ ಮಾಡಿದ್ದೀನಿ ನೋಡ್ತಾ ಹೋಗ್ಬೋದು. ನಾನು ಹೇಳೋದು ನಿಮಗೆ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ನೀವು ವಿಡಿಯೋದಲ್ಲಿ ನೋಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ. ಈ ಒಂದು ಮಸಾಜ್ಗಳಿಗೆ ಯಾವ ರೀತಿಯಾದ ಆಯಿಲ್ ಒಳ್ಳೆಯದು ಅಂತ ಹೇಳೋದಾದರೆ, ಯಾವ ಆಯಿಲ್ ಬೇಕಾದರೂ ನೀವು ಬಳಸಬಹುದು. ಹರ್ಬಲ್ ಆಯಿಲ್ ಬಳಸೋದ್ರಿಂದ ಎಫೆಕ್ಟ್ ಜಾಸ್ತಿ ಇರುತ್ತೆ. ಯಾಕಂದರೆ ಮಸಾಜು ಬ್ಲಡ್ ಫಾಲೋನ ತೆರೆಯುತ್ತೆ, ಓಪನ್ ಮಾಡುತ್ತೆ. ಆಯಿಲ್ಲು ಆ ಒಂದು ಓಪನ್ ಆಗಿರುವಂಥ ಚಾನಲ್ ಮೇಲೆ ಡೀಪ್ ಆಗಿ ಎಂಟರ್ ಆಗುತ್ತೆ. ಇವತ್ತಿನಿಂದ 4 ನಿಮಿಷ ತಗೊಳ್ಳಿ. ಯಾವುದೇ ರೀತಿಯಾದ ದೊಡ್ಡ ಖರ್ಚು ಇಲ್ಲ ಇದಕ್ಕೆ, ಕೆಮಿಕಲ್ ಕೂಡ ಬೇಡ. ನಿಮ್ಮ ಬೆರಳು ಹಾಗೆ ನಿಮ್ಮ ಒಂದು ಕಮಿಟ್ಮೆಂಟ್ ಇದಕ್ಕೆ ಸಾಕಾಗುತ್ತೆ. 8 ವಾರ ಕಂಟಿನ್ಯೂಯಸ್ ಆಗಿ ಮಾಡಿ, ನಿಮಗೆ ಡಿಫ್ರೆನ್ಸು ಖಂಡಿತ ಗೊತ್ತಾಗುತ್ತೆ. ಈಗ ಈ ಒಂದು ಮಸಾಜದ್ದು ವಿಡಿಯೋನ ನೋಡಿದ್ರಿ ಅಲ್ವಾ? ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಅಕ್ಕ ತಂಗಿಯರಾಗ್ಬೋದು, ನಿಮ್ಮ ಫ್ರೆಂಡ್ಸ್ ಆಗ್ಬೋದು, ನಿಮ್ಮ ಫ್ಯಾಮಿಲಿಲಿ ಯಾರೇ ಆಗಿರ್ಬೋದು, ಯಾರಿಗೆ ಈ ಥರ ಸಮಸ್ಯೆ ಇದ್ದರೂ ಅವ್ರಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಒತ್ತೋದ್ರಿಂದ ನಾನು ಹಾಕ್ತಂಥ ವೀಡಿಯೋಸ್ಗಳು ತಕ್ಷಣ ನಿಮಗೆ ಬರುತ್ತೆ. ಮತ್ತೊಂದು ಹೊಸ ವೀಡಿಯೋ ಜೊತೆ ತಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದ.